ವೆಲ್ಕಮ್ ಬ್ಯಾಕ್ ಟು ಸುಹಾ ಗೆಸ್ಟ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಬ್ಲಾಗು ಅಂತಂದರೆ, ಸ್ವಲ್ಪ ನಾವು ಹೊರಗಡೆ ಹೋಗ್ತಾಯಿದೆ ಅಂದರೆ ಹಾಸ್ಪಿಟಲ್ಗೆ. ನಮ್ಮ ಹೆಂಡತಿಗೆ ಡೆಲಿವರಿ ಆಗಿದೆ. ನನ್ನ ಸ್ವಂತ ತಮ್ಮನೇ ಹೆಣ್ಣು ಪಾಪು ಏನೋ ಆಗಿದೆ ಅಂತ ಹೇಳಿದ್ರು. ನಿನ್ನೆ ಆಗಿರೋದು, ಅದಕ್ಕಾಗಿ ಇವತ್ತು ಹೊರಡ್ತಾ ಇದ್ದೀವಿ. ಇವತ್ತು ಸಂಡೇ, ಇವತ್ತು ಹೊರಡ್ತಾ ಇದ್ದೀವಿ. ಹೋಗ್ಬಿಟ್ಟು ನೋಡೋಣ. ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಾದಮೇಲೆ ಬಂದು ಕುಕ್ಕಿಂಗ್ ಎಲ್ಲ ಮಾಡ್ಕೋಬೇಕು. ಇನ್ನು ಕುಕ್ಕಿಂಗ್ ಏನೂ ಮಾಡಿಲ್ಲ, ಇನ್ನು ಹಾಗೇನೆ ಎದ್ದು ಹೋಗ್ತಾ ಇರೋದು. ಆಲ್ರೆಡಿ 12 o'clock ಆಗಿದೆ. ಲೇಟ್ ಆಗಿಬಿಡ್ತೀವಿ, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಆದರೆ ಶೇರ್ ಮಾಡ್ತೀನಿ, ಆಯಿತಾ? ಇನ್ನ ಇವಾಗ ಹೊರಟಿದೀವಿ. ನಾವು ಅರೌಂಡ್ ಹೊರಡೋಷ್ಟೊತ್ತಿಗೆ ಒಂದು 12 o'clock ಆಗಿತ್ತು. ಇನ್ನ ಹೋಗ್ಬೇಕಾದ್ರೆ ಅಲ್ಲೇನೆ ಪಾಪಗೆ ಡ್ರೆಸ್ ಮತ್ತೆ ಸ್ವಲ್ಪ ಬ್ರೆಡ್ ಅದು ಇದೆಲ್ಲ ತಗೊಂಡ್ ಹೋದ್ವಿ. ಯಾಕಂದ್ರೆ ಡೆಲಿವರಿ ಆದ್ಮೇಲೆ ಬ್ರೆಡ್ ಎಲ್ಲ ತಿಂತಾರಲ್ವ, ಹಾಗಾಗಿ ಇನ್ನ ಹೋಗ್ತಾ ನಾವು ಕೂಡ ಏನು ಟಿಫನ್ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅದೇ ಬೇಕರಿಯಲ್ಲಿ ಎಲ್ರು ಸ್ವಲ್ಪ ಪಪ್ಸ್ ಏನಾದ್ರು ತಿನ್ನೋಣ ಅಂತ ಹೇಳಿ ತಿನ್ಕೊಂಡು ಹೊರಟ್ವಿ. ಯಾಕಂದ್ರೆ ಎದ್ದಿದ್ದೆ ಲೇಟು, ಇನ್ನ ಹೊರಟಿದ್ದು ಕೂಡ ಲೇಟ್ ಆಗೋಯ್ತು. ಇನ್ನ ಅಲ್ಲಿ ಕೇಕ್ ನ ಈ ತರ ಇಟ್ಟಿದ್ರು. ಇದ್ಯಾಕೋ ನನ್ಗೆ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ದಾಗಾಗಿ ನಿಮ್ ಜೊತೆ ಒಂದು ಕ್ಲಿಪ್ಪಿಂಗ್ ನ ಶೇರ್ ಮಾಡ್ತಾ ಇದ್ದೀನಿ. ಆ ಕೇಕ್ ರ್ಯಾಕ್ ನೋಡೋದಿಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಅದನ್ನೇ ಮಾತಾಡ್ಕೊಂಡು ಬರ್ತಾ ಇದ್ವಿ. ಇನ್ನ ಒಂದು 45 minutes ಅಲ್ಲೆಲ್ಲ ನಾವು ನಮ್ಮ ಮನೆ ಹತ್ರದಿಂದ ಹಾಸ್ಪಿಟಲ್ಗೆ ರೀಚ್ ಆದ್ವಿ. ಅಲ್ಲಾದ್ಮೇಲೆ ಮಗುನೆಲ್ಲ ನೋಡ್ಕೊಂಡು ಒಂದು 2 hours ಅಲ್ಲೇ ಕಾಲ ಕಳೆದ್ಬಿಟ್ಟು ಬಂದ್ವಿ. ಮಗು ನೋಡ್ಲಿಕ್ಕೆ ಸೇಮ್ ನಮ್ಮ ಅಮ್ಮನ ತರನೇ ಅಂತ ಅನ್ನಿಸ್ತು. ನಮ್ಮಮ್ಮ ಇರ್ಲಿಲ್ವಲ್ಲ, ಇನ್ನ ಹೆಣ್ಪಾಪ ಆಯ್ತಲ್ವ, ನಮ್ಮಮ್ಮನೇ ಹುಟ್ಟಿ ಬಂದ್ರು ಅಂತ ಅನ್ನಿಸ್ತು ನಮಗೆ. ನೋಡ್ಬೇಕು ಬೆಳಿತೆ ಯಾರ ತರ ಬರುತ್ತೆ ಅಂತ ಹೇಳಿ. ನೋಡ್ಲಿಕ್ಕೆ ನನ್ನ ತಮ್ಮನ ತರಾನು ಇದೆ, ಹಾಗೇನೆ ಅವ್ರ ಮಿಸ್ಸಸ್ ತರಾನು ಇದೆ ಅಂತಾನೆ ಹೇಳ್ಬೋದು, ಇಲ್ಲ ನಮ್ಮ ಅಮ್ಮನ ತರ ಇದೆ ಅಂತನಾದ್ರೂ ಹೇಳ್ಬೋದು. ನೋಡ್ಬೇಕು ಮುಂದಕ್ಕೆ ಯಾವ ತರ ಇದೆ ಅಂತ ಹೇಳಿ. ಇನ್ನ ಹಾಗೆ ಬರ್ತಾ ಇಲ್ಲೇನೆ ದಾರಿಯಲ್ಲಿ ಫ್ರೆಶ್ ತರಕಾರಿ ಎಲ್ಲ ಇತ್ತು, ಇನ್ನ ತಗೊಳ್ಳೋಣ, ಮತ್ತೆ ಹೂವು ಎಲ್ಲ ಬೇಕಿತ್ತು ಅಂತ ಹೇಳ್ಬಿಟ್ಟು ಅದೇ ಗಾಡಿ ನಿಲ್ಸ್ಕೊಂಡು ತಗೊಳ್ಳೋಣ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ವೆಜಿಟೇಬಲ್ ಎಲ್ಲ, ಹಾಗಾಗಿ ನನ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡು ಇನ್ನ ಅಲ್ಲೇನೆ ಅವಕಾಡೋ ಮಾರ್ತಾ ಇದ್ರು. ಪರ್ KG 250 ಇತ್ತು, ಕಡಿಮೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡ್ತಾ ಇದ್ದೆ. ಸ್ವಲ್ಪ ಕಾಯಿ ತರ ಇತ್ತು. ಅವರು ಇಲ್ಲ ಇವತ್ತು ಹಣ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೆರಡು ಮಾತ್ರ ಹಣ್ಣಾಗಿತ್ತು, ಅದನ್ನೇ ಮಾತಾಡ್ಕೊಂಡು ತಗೊಳ್ತಾ ಇದ್ದೆ. ಇನ್ನು ಅದಾದ್ಮೇಲೆ ಹಂಗೇನೆ ಬರ್ತಾ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿಂತಾ ಕೂತಿದೀವಿ ನಾನು ನನ್ನ ಮಗ. ಇನ್ನ ನಮ್ಮ ಮನೆಯವರು ಚಿಕನ್ ತರ್ತೀನಿ ಅಂತ ಹೇಳಿ ಅಲ್ಲೇನೆ ಗಾಡಿ ನಿಲ್ಸಿದ್ರು. ನಾವ್ ಅದೇ ಐಸ್ ಕ್ರೀಮ್ ತಿನ್ಕೊಂಡ್ ಕೂತಿದ್ವಿ. ಅವ್ರು ಇನ್ನ ಚಿಕನ್ ತರೋದಕ್ಕೆ ಅಂತ ಹೋಗಿದ್ರು. ಹೇಗಿದ್ರು ಸಂಡೇ ಇತ್ತಲ್ವಾ, ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನ ಚಿಕನ್ ಎಲ್ಲ ತಗೊಂಡು ನಾವು ಅರೌಂಡ್ ಬಂದಿದ್ದು ಮನೆಗೆ ಒಂದು 4 o'clock ಮೇಲೇನೆ ಆಗಿತ್ತು. ಇನ್ನ ಸರಿ ಅಂತೇಳಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸನ್ಸ್ಕ್ರೀನ್ ಎಲ್ಲಾನು ಅಪ್ಲೈ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಮಾಯಶ್ಚರೈಸ್ ಆದ್ರೂ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕ್ರೀಮ್ ಎಲ್ಲಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಾಸ್ಪಿಟ್ಲಿಗೆ ನಾವು ಮೊನ್ನೆನೆ ಹೋಗೋಣ ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿದ್ವಿ. ಇನ್ನ ಟೈಮ್ ಇರ್ಲಿಲ್ಲಲ್ಲ, ಹಾಗಾಗಿ ಸಂಡೇ ಫ್ರೀ ಮಾಡ್ಕೊಂಡು ಹೋಗಿರೋ ಅಂತದ್ದು. ಇನ್ನ ನಾನು, ನಮ್ಮ ಹುಡುಗ, ಮತ್ತೆ ನಮ್ಮ ಯಜಮಾನ್ರು, ನಮ್ಮ ತರುಣ, ನಮ್ಮ ಅಪ್ಪಾಜಿ ಎಲ್ರೂ ಹೋಗಿದ್ವಿ. ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಇನ್ನು ಅಲ್ಲಿಂದ ಬಂದು ಬ್ಲಾಗು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಚಿಕನ್ ಎಲ್ಲ ತಂದಿದ್ವಲ್ಲ, ಅದನ್ನು ಕೂಡ ಫಸ್ಟು ನಾನು ಫ್ರಿಜ್ಲಿ ಏನೇ ಇಡ್ಲಿಕ್ಕೆ ಹೋಗ್ಲಿಲ್ಲ, ಬಿಡು ಇನ್ನೇನು ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆನೆ ಇಟ್ಕೊಂಡೆ. ಇನ್ನು ಅದಕ್ಕೂ ಮುಂಚೆ ಮಾಮೂಲಿಯಾಗಿ ಫ್ರೆಶ್ ಅಪ್ ಆಗೋಣ ಅಂದರೆ ಸಿಂಪಲ್ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಯಾಕಂದರೆ ಟಯರ್ಡ್ ಆಗಿತ್ತಲ್ವ, ಮತ್ತೆ ಹಾಸ್ಪಿಟ್ಲಿಗೆ ಹೋದ್ರೆ ಅಷ್ಟೊಂದು ಇದು ಕಂಫರ್ಟಬಲ್ ಇರಲ್ಲ, ಹಾಗಾಗಿ ಇನ್ನ ರೆಡಿ ಆಗಿದ್ದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋನು TV ಅದೆಲ್ಲ ನೋಡ್ಕೊಂಡು ಇವಾಗ ಕಿಚನ್ಗೆ ಬಂದಿದ್ದೀನಿ. ನಾನು ಕಿಚನ್ಗೆ ಬರೋ ಅಷ್ಟೊತ್ತಿಗೆ ಅಲ್ರೌಂಡ್ ಒಂದು 6:30 7 o'clock ಆಗ್ಬಿಟ್ಟಿತ್ತು. ಇನ್ನ
ಫ್ರೆಂಡ್ಸ್, ಈಗ ಹಾಸ್ಪಿಟಲ್ಗೆ ಹೋಗಿ ಬಂದಾದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಬರ್ತಾ ಹಾಗೇನೆ ವೆಜಿಟೇಬಲ್ಸ್ ಎಲ್ಲ ತಂದಿದ್ವಿ, ಸ್ವಲ್ಪ ಚೆನ್ನಾಗಿ ಫ್ರೆಶ್ ಆಗಿತ್ತು ಅಂತ ಹೇಳಿ. ಇನ್ನು ಅದನ್ನು ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಈಗ ನೋಡ್ತಾ ಇದ್ದೀನಿ, ಎಲ್ಲಾನು ಸಪ್ರೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತ. ಆಗ ಅದ್ರ ಜೊತೆಗೇನೆ ಮೊಟ್ಟೆ ಕೋಳಿನ ತರಿಸಿದ್ದೀನಿ. ಅದು ಸಾಂಬಾರು ಮಾಡಬೇಕು. ಹೇಗೆ ನಮ್ಮನೇಲಿ ಹೇಗೆ ಮಾಡ್ತೀವಿ ಅದೇ ಥರ ಮಾಡ್ತೀನಿ. ಅದೇನು ಜಾಸ್ತಿ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತೇಳಿ. ಸಿಂಪಲಾಗಿ ಒಂದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅಷ್ಟೇ. ಇವಾಗ ಫಸ್ಟ್ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ, ಆಮೇಲೆ ನಾನು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ತುಂಬ ಫ್ರೆಶ್ ಆಗಿತ್ತು ತರಕಾರಿ, ಹಾಗಾಗಿ ಒಂದು ಸ್ವಲ್ಪ ತೊಗೊಂಡು ಬಂದೆ. ಎಷ್ಟು ಫ್ರೆಶ್ ಆಗಿದೆ ಅಂತೇಳಿ. ಬರೀ ನಾನು ಈ ಥರ ಹಿಂದೆ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನಾನು ಫ್ರೀ ಆಗಿರೋ ಟೈಮಲ್ಲಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಒಂದೊಂದ್ಸಲ ಈಗ ಮಾಡ್ತೀನಿ, ಒಂದೊಂದ್ಸಲ ತಂದಿದ ತಕ್ಷಣವೇ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಇವತ್ತು ಆಲ್ರೆಡಿ ಲೇಟ್ ಆಗಿದೆ ನೋಡಿ, ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದು ಸ್ವಲ್ಪ ಟಯರ್ಡು ಕೂಡ ಆಗಿದೆ. ಹಾಗಾಗಿ ಇದನ್ನು ಮಾತ್ರ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ನಾಳೆ ನಾನು ಕ್ಲೀನ್ ಮಾಡ್ಕೊಳ್ತೀನಿ, ಆ ಟೈಮ್ ಸಿಕ್ಕರೆ ಇವತ್ತೇ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಇದನ್ನು ಮಾತ್ರ ಕಟ್ ಮಾಡಿ ತೆಗೆದುಬಿಟ್ಟು ಈ ಥರ ಒಂದು ಕವರ್ಗೆ ಹಾಕಿಟ್ರೆ ಏನೂ ಆಗೋದಿಲ್ಲ. ಟ್ರೈ ಮಾಡಿ ನೋಡಿ ನೀವು, ಆಯಿತಾ? ಮೇಥಿನೂ ಕೂಡ ಹಾಗೆ ಮಾಡೋಣ. ಇನ್ನು ಆಗಲೇ ಹೇಳ್ದಂಗೆ ಈ ಸೊಪ್ಪನ್ನೆಲ್ಲ ಹಿಂದೆ ಕಟ್ ಮಾಡಿ ಈ ಥರ ಎತ್ತಿಟ್ಕೊಳ್ತೀನಿ, ಏನೂ ಆಗೋದಿಲ್ಲ. ಫ್ರೀ ಇರೋ ಟೈಮಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ವಾಶ್ ಮಾಡ್ಕೋಬೇಕು, ವಾಶ್ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ. ಇನ್ನು ಮಾಮೂಲಿಯಾಗಿ ಬರ್ತಾ ಟೊಮೆಟೊ ಮತ್ತೆ ಕ್ಯಾರೆಟ್, ಸ್ವಲ್ಪ ನಿಂಬೆಹಣ್ಣು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲಾನು ತಗೊಂಡ್ ಬಂದಿದ್ದೆ. ಅದನ್ನೆಲ್ಲ ಸೊಪ್ಪೆಲ್ಲಾನು ನಾನು ಆಗ್ಲೇ ಹೇಳ್ದಂಗೆ ಅದು ಬೇರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ. ಟೈಮ್ ಇದ್ರೆ ಅಲ್ಲೇನೆ ಕ್ಲೀನ್ ಮಾಡ್ಬಿಡ್ತೀನಿ. ಸ್ವಲ್ಪ ಟೈಮ್ ಇರ್ಲಿಲ್ಲ, ಹಾಗಾಗಿ ಹಾಗೇನೆ ಇಟ್ಕೊಂಡೆ. ಇದನ್ನ ವಾಶ್ ಮಾಡಿ ಆರ್ಲಿಕ್ಕೆ ಇಟ್ಬಿಡ್ತೀನಿ. ಅಡಿಗೆ ಎಲ್ಲ ಆಗಿ ಊಟ ಎಲ್ಲ ಆದ್ಮೇಲೆ ನಾನು ಮಾಡ್ತೀನಿ ಆ ಕೆಲಸನ. ಮುಂಚೆನೆ ಮಾಡ್ಬಿಟ್ಟು ಕಿಚನಲ್ಲಿ ಸ್ಪೇಸ್ ಸಾಲಲ್ಲ, ಚಿಕ್ಕದು ನಮ್ದು ಕಿಚನ್, ಹಾಗಾಗಿ ಇದನ್ನ ಎತ್ತಿಟ್ಕೊಳ್ತೀನಿ. ಆಮೇಲೆ ವಾಶ್ ಮಾಡ್ಕೊಳ್ತೀನಿ. ಅದನ್ನೆಲ್ಲ ಅಂದ್ರೆ ಟೊಮೆಟೊ, ನಿಂಬೆಹಣ್ಣು, ಕ್ಯಾರೆಟ್ ಎಲ್ಲಾನು ಒಂದು ಪಾತ್ರೆಗೆ ಹಾಕಿ ಆಮೇಲೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದೀನಿ. ಇನ್ನು ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ನಲ್ವಾ, ಇನ್ನು ಸ್ಲಾಬ್ ಮೇಲೆಲ್ಲ ಅದ್ರ ಮಣ್ಣೆಲ್ಲ ಬಿದ್ದಿರುತ್ತಲ್ಲ, ಹಾಗಾಗಿ ಒಂದ್ಸಲ ಮತ್ತೆ ಗ್ಯಾಸ್ ಎಲ್ಲ ಹತ್ರ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಏನೇನು ಬೇಕು ಅಡುಗೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ. ನಾನು ಯಾವಾಗಲೂ ಇದೇ ಥರ ಮಾಡೋದು. ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ, ಅಡುಗೆ ಆದಮೇಲೆ ಮತ್ತೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಅಂದರೆ ನೀಟಾಗಿರುತ್ತೆ ಅಂತ ಹೇಳಿ ಅಷ್ಟೇ. ಅಲ್ಲಲ್ಲೇ ಮಾಡ್ಕೊಂಡ್ಬಿಟ್ರೆ ಟೈಮು ಸೇವ್ ಆಗುತ್ತೆ, ಮತ್ತು ಕೆಲಸನೂ ನಾವು ಮಾಡಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಆ್ಯಂಡ್ ಕ್ಲೀನ್ ಆಗಿ ಇರುತ್ತೆ ಕಿಚನ್ನು. ಯಾವಾಗಲೂ ಒಂದೊಂದ್ಸಲ ರೇರು ನನ್ಗೆ ಆಗಲ್ಲ ಅಂತ ಅಂದಾಗ ಮಾತ್ರ ಅದು ಹಾಗೆ ಇರುತ್ತೆ. ಇನ್ನು ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಇವಾಗ ಸರಿ ಇದಕ್ಕೆ ಚಿಕನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ
ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ನಾನು ಇಲ್ಲಿ 1 kg ಚಿಕನ್ ಮಾಡ್ತಾ ಇರೋದಲ್ವಾ, ಹಾಗಾಗಿ ಒಂದು 3 ಈರುಳ್ಳಿನ ಬಿಡಿಸಿ ರೆಡಿ ಮಾಡ್ಕೊಂಡೆ. ಇದ್ರ ಜೊತೆಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇದನ್ನೆಲ್ಲಾನು ಸಿಪ್ಪೆ ಎಲ್ಲಾನು ತೆಗೆದು ಇದನ್ನು ಕೂಡ ಬಿಡಿಸಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ಸಿಪ್ಪೆ ತೆಗೆದು ಹಾಕಿದ್ರೇನೆ ಚೆನ್ನಾಗಿರೋದು, ಸಿಪ್ಪೆ ಜೊತೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಷ್ಟೊಂದು. ಈಗ ಏನೇನ್ ಬೇಕು ಅಂತೆಲ್ಲಾನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಒಂದು ಮಿಕ್ಸರ್ ಜಾರ್ಗೆ 3 ಈರುಳ್ಳಿ, ಒಂದ್ ಸ್ವಲ್ಪ 2 ಇಂಚಷ್ಟು ಚಕ್ಕೆ, 5ರಿಂದ 6 ಲವಂಗ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ನೀರ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ತುಂಬಾ ನೈಸ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ತರತರಿ ಆಗಿದ್ರೇನೆ ಚೆನ್ನಾಗಿರುತ್ತೆ. ಆ ತರ ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋದು ಅಷ್ಟೇನೆ. ನೀವು ಬೇಕಂದ್ರೆ ಈ ಟೈಮಲ್ಲೇನೆ ಅರಿಶಿಣ ಕೂಡ ಹಾಕೊಬಹುದು. ಅರಿಶಿಣ ಬೇಕು ಅಂತಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನೀವು ಇಲ್ಲಿ ಸೇರಿಸ್ಕೊಬಹುದು. ನಾನು ಆಮೇಲೆ ಸೇರಿಸ್ತೇನೆ, ಹಾಗಾಗಿ ನಾನು ಇಲ್ಲಿ ಸೇರಿಸಿಲ್ಲ. ನೀವು ಇದ್ರ ಜೊತೆಗೇನೆ ಬೇಕಂದ್ರೆ ಮೆಣಸು ಕೂಡ ಸೇರಿಸ್ಕೊಬಹುದು. ನಾನು ಆಮೇಲೆ ಸೇರಿಸ್ತೀನಿ, ಅದನ್ನು ಕೂಡ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇನ್ನು ಮಾಮೂಲಿಯಾಗಿ ಅದನ್ನ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಈಗ ಇನ್ನೊಂದು ಮಸಾಲೆ ತೆಗಿಬೇಕಲ್ವಾ, ಹಾಗಾಗಿ 1 ಕಪ್ ಅಷ್ಟು ಕಾಯಿ, 1 ಟೊಮೆಟೊ, ಸ್ವಲ್ಪ ಕಡಲೆ, ಸ್ವಲ್ಪ ಗಸಗಸೆ, ಇದಕ್ಕೇನೆ ಒಂದು ಸ್ವಲ್ಪ ಮೆಣಸನ್ನ ಹಾಕೊಂಡಿದ್ದೀನಿ. ಮರ್ತು ಬಿಟ್ಟೆ ಅವಾಗಲೇ ಹಾಕೋದು, ಹಾಗಾಗಿ ಈಗ ಹಾಕೊಳ್ತಾ ಇದ್ದೀನಿ. ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಕೊಬಹುದು. ಸ್ವಲ್ಪ ಗಂಟ್ಲೆಲ್ಲ ಕೆರ್ತಾ ಬರ್ತಾ ಇತ್ತಲ್ವಾ, ಹಾಗಾಗಿ ನಾನು ಸ್ವಲ್ಪ ಮೆಣಸೆಲ್ಲ ಈಗ ಸೇರಿಸ್ಕೊಂಡೆ, ಮರ್ತು ಬಿಟ್ಟೆ ಯಾವಾಗಲೇ ಸೇರಿಸೋದು. ಹಾಗಾಗಿ ಈಗ ತಂದಿರೋ ಚಿಕನ್ ಎಲ್ಲಾನು ವಾಶ್ ಮಾಡಿ ಕೊಟ್ಟರು ನಮ್ಮ ಮನೆಯವರು. ಅದೇ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಮೊಟ್ಟೆ ಸಪ್ರೇಟು, ಚಿಕನ್ ಸಪ್ರೇಟ್ ಎಲ್ಲಾನು ಇಟ್ಕೊಂಡಿದ್ದೀನಿ. ಈಗ ಹೇಗ್ ಮಾಡೋದಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದು ಬಿಸಿ ಆದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಕಾಗೋ ಅಗತ್ಯ ಇಲ್ಲ, ಸ್ವಲ್ಪ ಎಣ್ಣೆಲೇನೆ ಚೆನ್ನಾಗಿ ಕುಕ್ ಆಗುತ್ತೆ. ಅಂದ್ರೆ ಚಿಕನ್ ಫ್ಯಾಟಿ ಆಗಿರುತ್ತಲ್ಲ, ಅವಾಗ ನಾವು ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಅದರಲ್ಲಿ ಫ್ಯಾಟ್ ಏನು ಇಲ್ಲ ಅಂದ್ರೆ, ಕೊಬ್ಬಿನಾಂಶ ಏನು ಇಲ್ಲ ಅಂತಂದ್ರೆ ಆಯಿಲ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಇದರಲ್ಲಿ ಸ್ವಲ್ಪ ಕೊಬ್ಬಿನಾಂಶ ಇತ್ತು, ಹಾಗಾಗಿ ನಾನು 1-2 ಸ್ಪೂನ್ ಆಯಿಲ್ನ ಸೇರಿಸಿದ್ದೀನಿ. ಅದು ಸೇರಿಸಿ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾನು ಗ್ರೀನ್ ಮಸಾಲಾನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ನಾನು ಆಗ್ಲೇ ಹೇಳ್ದಂಗೆ ಈ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿಣನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಸೇರ್ಸಕ್ಕೆ ಹೋಗ್ಬಾರ್ದು, ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೇರಿಸಿದ್ದೀನಿ. ಅದನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ ಎಲ್ಲ ಹಾಕಿ ರುಬ್ಬಿರ್ತೀವಲ್ವಾ, ಅದರಲ್ಲಿಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗಿ ಅದು ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಕುದಿಸ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ಅದು. ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಅದು ಚೆನ್ನಾಗಿ ರೆಡಿ ಆಗುತ್ತೆ. ಇನ್ನು ಅದು ಕುದೀತಾ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಇಲ್ಲಿ ಮುದ್ದೆನೂ ಕೂಡ ಮಾಡ್ಕೊಂಡು ಬಿಡೋಣ ಅಂತೇಳಿ ಮುದ್ದೆಗೆ ಬಿಡ್ತಾ ಇದ್ದೀನಿ. ಮಾಮೂಲಿಯಾಗಿ ಮುದ್ದೆ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕುದೀಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಅಷ್ಟೊತ್ತಿಗೆ ಇದು ಕೂಡ ಎಣ್ಣೆ ಬಿಟ್ಕೊಂಡು ಬರ್ತಾ ಇತ್ತು. ಈಗ ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡಿದು ಬಿಡತ್ತೆ. ಇನ್ನು ಇದು ಕೂಡ ಚೆನ್ನಾಗಿ ಕುಕ್ ಆಗಿತ್ತಲ್ವಾ, ಇನ್ನು ತೊಳೆದಿರೋ ಚಿಕನ್ ಅನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಚಿಕನ್ ಅಲ್ಲೆಲ್ಲ ನಾವು ನೀರನ್ನೆಲ್ಲಾನು ಕ್ಲೀನ್ ಮಾಡ್ಬೇಕಾದ್ರೆ ಶೋಧಿಸಿಟ್ಕೋಬೇಕು, ಇಲ್ಲಾಂದ್ರೆ ನೀರ್ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ, ಬೇಗ ಡ್ರೈ ಆಗೋದಿಲ್ಲ. ಇನ್ನು ಚಿಕನ್ ಅಲ್ಲಿರೋ ನೀರೆಲ್ಲಾನು ಡ್ರೈ ಆದ್ಮೇಲೆ ನಾವಿಲ್ಲಿ ತೆಂಗಿನಕಾಯಿ ಎಲ್ಲ ಆಡಿಸಿಟ್ಕೊಂಡಿದ್ವಲ್ಲ, ಇದನ್ನ ಸೇರಿಸ್ಕೊಂಡಿದೀನಿ. ನಾನು ಒಂದು ಮಿಸ್ಟೇಕ್ ಏನಪ್ಪ ಮಾಡಿದೆ ಅಂತಂದ್ರೆ, ಇಲ್ಲಿ ಖಾರದ ಪುಡಿನ ಫಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗಿತ್ತು. ಟೆನ್ಷನ್ ಅಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು, ಹಾಗಾಗಿ ಮುಂಚೆನೆ ತೆಂಗಿನಕಾಯಿ ತುರಿದಿರೋದನ್ನೆಲ್ಲಾನು ಹಾಕೊಂಡ್ಬಿಟ್ಟಿದ್ದೆ. ಆಮೇಲೆ ಸರಿ ಬಿಡು ಅಂತೇಳಿ ಹಂಗೆ ಡೈರೆಕ್ಟ್ ಆಗೇನೆ ಒಂದು 4 ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇದು ಮೊದ್ಲಿಗೆ ಹಾಕ್ಬಿಟ್ಟು ಆಮೇಲೆ ಕಾಯಿ ತುರಿ, ಕಡಲೆ ಎಲ್ಲಾನು ರುಬ್ಕೊಂಡಿರ್ತೀವಲ್ವಾ, ಟೊಮೊಟೊ ಎಲ್ಲಾನು ಹಾಕಿ ಅದು ಆಮೇಲೆ ಸೇರಿಸ್ಬೇಕು. ನಾನಿಲ್ಲಿ ಮೊದ್ಲೇ ಹಾಕಿದ್ನಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅದ್ರ ಜೊತೆಗೇನೆ ಹಾಗೇನೆ ಡೈರೆಕ್ಟ್ ಆಗೇನೆ ಒಂದು 4 ಸ್ಪೂನ್ ಖಾರದ ಪುಡಿನ ಹಾಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ಉಪ್ಪನ್ನ ಹಾಕಿ ನನ್ಗೆ ಎಷ್ಟು ಬೇಕಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀನಿ. ಅನ್ಕೊಂಡ ಅಯ್ಯೋ ಸಾಂಬಾರ್ ಹೇಗ್ ಬರುತ್ತೋ ಏನೋ ಆಮೇಲೆ ಸೇರ್ಸದ್ನಲ್ವಾ ಅಂತೇಳಿ. ಏನು ಮಾಡೋದಿಕ್ಕಾಗಲ್ಲ, ಒಂದೊಂದ್ಸಲ ಈ ತರ ಆಗ್ಬಿಡತ್ತೆ. ಇದೊಂದು ಮಿಸ್ಟೇಕ್ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು. ಇನ್ನ ಸರಿ ಅಂತ ಹೇಳ್ಬಿಟ್ಟು ಅದೇ ಟೆನ್ಷನ್ ಇತ್ತು, ಸಾಂಬಾರ್ ಹೆಂಗ್ ಬರುತ್ತೋ ಏನು ಅಂತ ಹೇಳಿ. ಇನ್ನ ನಮ್ಮಪ್ಪ ಕೂಡ ಇದ್ರಲ್ಲ, ಮತ್ತೆ ನಾವ್ ಹೆಂಗ್ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಅವ್ರೇನ್ ಅಡ್ಜಸ್ಟ್ ಮಾಡ್ಕೊಳ್ತಾರೋ ಇಲ್ವೋ ಅಂತ ಹೇಳಿ ಅದು ಕೂಡ ಇದಿತ್ತು.
ಟೆನ್ಷನ್ ಇತ್ತು, ಯಾಕಂದ್ರೆ ಅಪರೂಪಕ್ಕೆ ಬಂದಿದ್ರಲ್ಲ ಹಾಗಾಗಿ. ಇನ್ನು ಸರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ನಾನು 4 ವಿಷಲ್ನ ತೊಗೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಮುದ್ದೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ, ಅದು ಕೂಡ ಆಗಿತ್ತು. ಇನ್ನು ಸರಿ ಅಂತೇಳಿ ಕುಕ್ಕಿಂಗ್ ಎಲ್ಲ ಆಯ್ತಲ್ವಾ, ಇನ್ನು ಸರಿ ಗ್ಯಾಸ್ ಕ್ಲೀನ್ ಎಲ್ಲ ಮಾಡ್ಕೊಂಡ್ಬಿಡೋಣ ಸ್ಲ್ಯಾಬ್ ಎಲ್ಲನೂ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ. ಈ ನಾನ್ ವೆಜ್ ಮಾಡಿದಾಗ ಏನು ಅಂತಂದ್ರೆ ಕಿಚನ್ ಎಲ್ಲ ಸ್ಮೆಲ್ ಬರ್ತಿರುತ್ತೆ, ಹಾಗಾಗಿ ಅಲ್ಲೇನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಯಿಲಿ ಥರನೂ ಒಂದ್ಸಲ ಇನ್ನು ಸ್ಮೆಲ್ಲು ಬರೋದಿಲ್ಲ. ಹಾಗಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಯಾಕಂತಂದ್ರೆ ಜಿಡ್ಡಲ್ ಸ್ಮೆಲ್ ಎಲ್ಲಾನು ಬರ್ತಾ ಇರುತ್ತೆ, ಮತ್ತೆ ಜಿಡ್ ಅಂತ ಏನೋ ಒಂಥರ ಮೆಸ್ಸಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇನ್ನು ಅದು ಕೂಡ ಕ್ಲೀನ್ ಮಾಡಿದ್ದಾಯ್ತು. ಇನ್ನು ಆಗ್ಲೇ ಹೇಳ್ದಂಗೆ ಈಗ ತರಕಾರಿ ಎಲ್ಲಾನು ವಾಶ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ಎಲ್ಲ ತರಕಾರಿನೂ ವಾಶ್ ಮಾಡಿ ಒಂದು ಕ್ಲಾತ್ನ ಸ್ಲ್ಯಾಬ್ ಮೇಲೆ ಹಾಕೊಂಡು ಅದ್ರ ಮೇಲೆನೆ ತೊಳೆದಿರೋ ತರಕಾರಿ ಎಲ್ಲಾನು ಹಾಕ್ಬಿಡ್ತೀನಿ. ಯಾಕಂದ್ರೆ ಸ್ಲ್ಯಾಬ್ ಮೇಲೆ ಹಾಕೊಂಡ್ರೆ ಇನ್ನ ಫ್ರೀ ಇರುತ್ತಲ್ವಾ, ಇನ್ನ ಬೇಗನೆ ಒಣಗೋಗ್ಬಿಡುತ್ತೆ, ನೈಟ್ ಎಲ್ಲ ಅಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಡ್ತೀನಿ. ಇನ್ನು ನಾನು ಇದೆಲ್ಲ ಡ್ರೈ ಆಗಿ ಕ್ಲೀನ್ ಆದ್ಮೇಲೆ ಇನ್ನು ಬೆಳಿಗ್ಗೆ ಟೈಮ್ ಮಾಡ್ಕೊಂಡು ಅವಾಗ ಎಲ್ಲನೂ ತೆಗ್ದು ಫ್ರಿಜ್ಜಲ್ಲಿ ಜೋಡಿಸ್ಕೊಂಡ್ಬಿಡ್ತೀನಿ. ಇನ್ನು ಅದಾದ್ಮೇಲೆ ಸ್ವಲ್ಪ ಪಾತ್ರೆನೂ ಇತ್ತು, ಅದನ್ನು ಕೂಡ ತೊಳೆದ್ಬಿಟ್ಟು ಸಿಂಕೆಲ್ಲನೂ ತೊಳೆದ್ಬಿಟ್ಟು ಇನ್ನು ಕ್ಲೀನ್ ಮಾಡಿಬಿಟ್ರೆ ಇನ್ನು ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಇನ್ನೇನಿದ್ರು ಇನ್ನು ಬೆಳಗ್ಗೆನೆ ಇನ್ನು ಕಿಚನಿಗೆ ಬರೋದು. ಇನ್ನು ಊಟ ಎಲ್ಲ ಆದ್ಮೇಲೆ ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಬಿಡ್ತೀನಿ. ಯಾಕಂದ್ರೆ ನಾನ್ ವೆಜ್ ಮಾಡಿರೋ ಪಾತ್ರೆ ಅಲ್ಲೇನೆ ತೊಳೆದ್ಬಿಟ್ರೆ ನಮಗೆ ರಿಸ್ಕ್ ಅನ್ಸಲ್ಲ. ಇಲ್ಲ ಅಂತಂದ್ರೆ ಎಲ್ಲ ಮೆಸ್ಸಿ ಅನಿಸ್ತಾ ಇರುತ್ತೆ. ಯಾವಾಗ್ಲೂ ಕಿಚನ್ ಎಲ್ಲ ಕ್ಲೀನ್ ಆಗಿ ಇರುತ್ತೆ, ಬಟ್ ನಾನ್ ವೆಜ್ ಮಾಡಿದಾಗ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತೀನಿ. ಅದ್ರಲ್ಲೂ ಫಿಶ್ ಮಾಡಿದಾಗ ಅಂತೂ ಸ್ವಲ್ಪ ಎಕ್ಸ್ಟ್ರಾ ಡೀಪ್ ಕ್ಲೀನಿಂಗ್ ಮಾಡ್ತೀನಿ ಅಂತಾನೆ ಹೇಳ್ಬೋದು. ಏನೋ ಫಿಶ್ ಸ್ಮೆಲ್ ಎಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ತಿನ್ನಕ್ ಇಷ್ಟ, ಸ್ಮೆಲ್ ಮಾತ್ರ ಇಷ್ಟ ಆಗೋದಿಲ್ಲ. ಹಾಗಾಗಿ ತರಕಾರಿನೂ ಕೂಡ ಈಗೆಲ್ಲ ತೊಳೆದಿದ್ದಾಯ್ತು. ಈಗ ಸಾಂಬಾರ್ ಹೇಗ್ ಬಂದಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು ನೀವು, ಇನ್ನು ಬಿಸಿ ಆಗೇ ಇದೆ. ಆಲ್ರೆಡಿ ಲೇಟ್ ಆಗಿತ್ತಲ್ವಾ, ಹಾಗಾಗಿ ತರಕಾರಿ ಎಲ್ಲ ಬೇಗ ತೊಳೆದಿಟ್ಬಿಟ್ಟು ಇನ್ನ ಸರಿ ಊಟಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ನ ನಾನೇ ವಿಶಿಲ್ನ ತೆಗೆದ್ಬಿಟ್ಟೆ. ಇನ್ನ ನೋಡ್ತಾ ಇರ್ಬೋದು ನೀವು, ಸಾಂಬಾರು ಕೂಡ ಹೇಗ್ ಕಲರ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಆಗಿ ಕೂಡ ಬಂದಿತ್ತು. ಅಯ್ಯೋ ನಾನು ಹೇಗ್ ಬರುತ್ತೋ ಏನೋ ಅಂತ ತಿಳ್ಕೊಂಡಿದ್ನಲ್ಲ, ಚೆನ್ನಾಗೇ ಬಂದಿತ್ತು. ಇನ್ನು ಅದಾದ್ಮೇಲೆ ಅದಕ್ಕೇನೆ ಮುದ್ದೆ, ಮಾಮೂಲಿಯಾಗಿ ಈರುಳ್ಳಿ, ಸ್ವಲ್ಪ ರೈಸ್ನ ಮಾಡ್ಕೊಂಡಿದ್ದೆ. ಇವತ್ತು ಸೌತೆಕಾಯಿ ಇರ್ಲಿಲ್ಲ, ಅದೊಂದು ಸ್ಕಿಪ್ ಆಯ್ತು. ನಾನ್ ವೆಜ್ ಊಟ ಮಾಡಿದಾಗೆಲ್ಲ ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ. ಇವತ್ತಿನ ಊಟ ಈ ತರ ಇತ್ತು, ಸಂಡೇ ಸ್ಪೆಷಲ್. ನೀವು ನಿಮ್ಮ ಮನೇಲಿ ಏನ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನ ಬರ್ತಾ ನಾವು ಅವಕಾಡೋ ತಂದಿದ್ವಲ್ಲ, ಇನ್ನ ಅದ್ರದ್ದು ಒಂದು ಸ್ಮೂತಿ ರೆಸಿಪಿನ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಇದಕ್ಕೆ ಒಂದು ಫುಲ್ ಅವಕಾಡೋನ ತಗೊಂಡಿದ್ದೀನಿ. ನಾನಿಲ್ಲಿ ಒಬ್ರಿಗೆ ಮಾಡ್ತಾ ಇರೋಂಥದ್ದು. ನೀವು ಇಬ್ರಿಗೆ ಬೇಕು ಅಂತಂದ್ರೆ 2 ಫುಲ್ ಅವಕಾಡೋನ ತಗೊಳ್ಳಿ. ಈ ಅವಕಾಡೋ ಸ್ಮೂತಿ ಜ್ಯೂಸ್ ಅಥವಾ ಏನಾದ್ರೂ ಮಾಡ್ಕೊಂಡು ಕುಡೀರಿ, ಹೆಲ್ತಿಗೆ ತುಂಬಾ ಒಳ್ಳೆಯದು, ತುಂಬಾ ಬೆನಿಫಿಟ್ಸ್ ಇದೆ. ಇದ್ರಲ್ಲಿ ಬೇಕಾದ್ರೆ ನೀವು ಸ್ಯಾಂಡ್ವಿಚ್ ನ ಮಾಡ್ಬೋದು, ಬಿಸ್ಕೆಟ್ಸ್ ಮಾಡ್ಬೋದು, ತುಂಬಾ ವೆರೈಟಿ ಆಫ್ ಫುಡ್ ಕೂಡ ಇದರಲ್ಲಿ ಮಾಡ್ಬೋದು. ಇನ್ನು ಇದಕ್ಕೇನೆ ನಾನು 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸಿದ್ದೀನಿ, ಸ್ವಲ್ಪ ಸೇರಿಸಿದ್ದೀನಿ. ಯಾಕಂದ್ರೆ ನಾನು ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ನಾನು ಸಕ್ಕರೆ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ. ಕಲ್ ಸಕ್ಕರೆ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಿಟ್ಟು ಪಲ್ಸ್ ಮಾಡ್ಕೊಂಡ್ರೆ ಸಾಕು, ಬೇಗನೆ ಗ್ರೈಂಡ್ ಆಗ್ಬಿಡುತ್ತೆ. ಜಸ್ಟ್ ಇದು ಮಿಕ್ಸ್ ಆಗ್ಬೇಕು ಅಷ್ಟೇನೆ. ಇನ್ನು ಇದಕ್ಕೇನೆ ಈಗ ಡ್ರೈ ಫ್ರೂಟ್ಸ್ ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಡ್ರೈ ಬ್ಲಾಕ್ ಬೆರಿ ಬರುತ್ತಲ್ಲ ಅದು, ಮತ್ತೆ ಗೋಡಂಬಿ, ಪಿಸ್ತಾ, ಬಾದಾಮಿನ ಹಾಕ್ಬಿಟ್ಟು ಈ ತರ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಹೊಸ ವಿಡಿಯೋಗಾಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೇನೆ ಈ ಸಂಡೇ ನಿಮ್ಮ ಮನೇಲಿ ಚಿಕನ್ ಮಾಡಿದ್ರ ಅಥವಾ ಮಟನ್ ಮಾಡಿದ್ರ ಅಥವಾ ಫಿಶ್ ಮಾಡಿದ್ರ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.